ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಅಲ್ಲ, ಇದು ನೆನಪಿರಲಿ ಮಕ್ಕಳ ನಮ್ಗೆ ಯಾರು ಕುಗ್ಗಬೇಡಿ, ಏನೇ ಇದ್ರು. ಮತ್ತೆ ಇದು ಮುಖ್ಯವಾಗಿ ಶಂಕರ್ ಕೂಡ್ಲ ಸರ್ ಬಗ್ಗೆ ನಾನು ಹೇಳ್ಬೇಕು ನೋಡ್ರಿ. ಅವ್ರು ನೋಡ್ತಾ ಇದ್ರೆ ಸಾಂಸ್ಕೃತಿಕ ರಾಯಭಾರಿ ಕಾಣ್ತಾರೆ. ಇಷ್ಟು ದೊಡ್ಡ, ನಾನು ಇದೇ ಫಸ್ಟ್ ಬಂದಿದ್ದೀನಿ, ನನಗೆ ಗೊತ್ತಿರಲಿಲ್ಲ ಹಿಂಗೆಲ್ಲ ಇದೆ ಅಂತ. ಇಷ್ಟೆಲ್ಲ ಸೆಟಪ್ ಮಾಡಿ ಈ ಟೆಕ್ನಾಲಜಿನ ತಗೊಂಡು ಮಾಡೋದಿದೆಯಲ್ಲ, ಅದು ಒಂದು ಚಾನಲ್ ನಡೆಸೋದಿಲ್ಲ, ಸಣ್ಣ ವಿಷಯ ಅಲ್ಲ. ಅದೆಲ್ಲ ನಮ್ಮ ಭಾಗ್ಯ, ನಾವೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಇದು ಆರಂಭ ಅಷ್ಟೇ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಮತ್ತೆ ಸಿಗೋಣ. ಮತ್ತೆ ಇಲ್ಲಿ ಕಾಂಪಿಟೇಷನ್ಸ್ ಇರ್ತವೆ, ಮತ್ತೆ ಎಪಿಸೋಡ್ಸ್ ಇರ್ತವೆ, ಎಲ್ಲವೂ ಮಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಸೊ ನಾನು ಅಂದ್ಕೊಂಡಿದ್ದು ಬೇರೆನೆ, ಏನು ಮಾಡ್ತಾರಪ್ಪ ಅಂತ ಹೇಳ್ಬಿಟ್ಟು. ಬಟ್ ಇಷ್ಟು ಸಣ್ಣ ಪ್ರಮಾಣದಲ್ಲಿ ನಾವು ಧಮಾಕ ಮಾಡಿದಾರಲ್ಲ, ಹೆಸರು ತಕ್ಕಂಗೆ ಮಾಡಿದ್ದಾರೆ. ನಮ್ಮ ಕೂಡ್ಲ ಸರ್ ಅವರು ಒಂದು ದೊಡ್ಡ ಸಾಧನೆನೇ ಮಾಡ್ತಾ ಇದ್ದಾರೆ. ಬಟ್ ನಾವು ಅವ್ರಿಗೆ ಎಲ್ಲ ರೀತಿಯಿಂದ ಸಹಾಯ ನೀಡುತ್ತೇವೆ ಅಂತ ನಾನು ಹೇಳ್ತಾ ಇರ್ತೀನಿ. ಆಮೇಲೆ ನಮ್ಮ ಸೋದರಾದಂತಹ ಶಾಂತವೀರ್ ಅವರು ನಮ್ಗೆ ಯಾವಾಗಲೂ ಕೇಳ್ತಾ ಇದ್ರು, ಹೆಂಗೆ ಮಾಡಬೇಕು, ಏನು ಮಾಡಬೇಕು, ನೀನು ಬಾ ಹೇಳಿದ್ರು. ನನಗೆ 18 ವರ್ಷ ಹಿಂದೆ ನಮಗೆ ಕೂಡ್ಲ ಸರ್ ಭೇಟಿಯಾಗಿದ್ರು. ಅವಾಗ ನಮಗೆ ಡಾನ್ಸ್ ಕಲಬುರಗಿ ಡಾನ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಹೇಳಿದರು. ಬಟ್ ಅವಾಗ ನಾನೇನೋ ಬ್ಯುಸಿನಾಗಿದ್ದೆ ಶೂಟಿಂಗಲ್ಲಿ ಬೆಂಗಳೂರಲ್ಲಿ, ಅವಾಗ ಮಾಡೋಕ್ಕಾಗಲಿಲ್ಲ. ಬಟ್ ಈಗ ಮತ್ತೊಂದು ನನಗೆ ಅವಕಾಶ ಕೊಟ್ಟಿದ್ದಾರೆ, ಬರಮಾಡ್ಕೊಂಡಿದ್ದಾರೆ. ಅಂದರೆ ಅವರು ನಾನು ಚೇರ್ಮನ್ ಇರ್ತೀನಿ. ಇದು ಹೋದಂಗೆ ಧಮಾಕ ಅಂದರೆ ಇದು ಗುಲ್ಬರ್ಗ ಮಟ್ಟಿಗೆ ಆಗಬಾರ್ದು, ಇಡೀ ನಮ್ಮ ರಾಜ್ಯ ಮತ್ತು ನಮ್ಮ ರಾಷ್ಟ್ರ ಮಟ್ಟಿಗೆ, ಅಂತಾರಾಷ್ಟ್ರ ಮಟ್ಟಿಗೂ ಇದು ಧಮಾಕನ ಕೇಳಿಸ್ಬೇಕು ಅಂಥೇಳಿ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ನನ್ನ ಚಾಲನೆಯ ಕರೆಗೆ ಹೋಗ್ಬಿಟ್ಟು ಇಲ್ಲಿವರೆಗೂ ಬಂದು ನಮ್ಮ ಮಕ್ಕಳ ಒಂದು ಪ್ರತಿಭೆಯನ್ನು ವೀಕ್ಷಿಸಿ ತಮ್ಮ ನಿರ್ಣಯವನ್ನು ಅವರು ನಮೂದಿಸಿದ್ದಾರೆ. ಚಾನಲ್ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೋರಾದ ಚಪ್ಪಾಳೆ. ಈಗ ಕೆಲವೇ ಕ್ಷಣಗಳಲ್ಲಿ ಈ ಡ್ರಾಮಾ ಧಮಾಕದ ವಿನ್ನರ್ ಯಾರು ಅಂತ ತಮಗೆ ಗೊತ್ತಾಗಲಿದೆ. ಎಲ್ಲ ಹುಡುಗರಲ್ಲಿ ತುಂಬ ಕಾತರದ ಸಮಯ ಅದು. ಬಟ್ ನಾನು ಹೇಳೋದೇನೆಂದ್ರೆ, ಪ್ರೈಜ್ ಯಾರಿಗೆ ಬರ್ತದೆ ಬಿಡ್ತದೆ ಗೊತ್ತಿಲ್ಲ, ಬಟ್ ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇವತ್ತಿನ ಸ್ಕಿಟ್ ಇಷ್ಟೇ ನೀವು ಎಲ್ಲರೂ ನೋಡಿರ್ಬೋದು. ಬಟ್ 3 ತಿಂಗಳಿಂದ ಅವರು ಕೂಡ ವರ್ಕ್ ಮಾಡಿದ್ದೇವೆ. ಪ್ರತಿಯೊಬ್ಬರು ಕೂಡ ಒಂದೊಂದು ರೀತಿ ಟ್ಯಾಲೆಂಟ್ ಇದೆ. ಕೆಲವರಿಗೆ ನೃತ್ಯದ ಟ್ಯಾಲೆಂಟ್ ಇದ್ರೆ, ಕೆಲವರಿಗೆ ಡೈಲಾಗ್ ಡೆಲಿವರಿ ಟ್ಯಾಲೆಂಟ್ ಇದೆ, ಕೆಲವರಿಗೆ ಹಾವಭಾವದ ಟ್ಯಾಲೆಂಟ್ ಇದೆ, ಜೊತೆಗೆ ಬಾಡಿ ಲ್ಯಾಂಗ್ವೇಜ್ ಟ್ಯಾಲೆಂಟ್ ಇದೆ. ಒಂದೊಂದು ರೀತಿ ಚಾಣಕ್ಷತೆ ಇರುವಂತ ಹುಡುಗರು ಇಲ್ಲಿ ಆಯ್ಕೆಯಾಗಿದ್ದಾರೆ. ಫಿನಾಲೆ 12 ಜನ ಬಂದಿರಬೇಕಾದ್ರೆ ಸುಮ್ಮನೆ ಅಲ್ಲ, ಅವರೆಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇವತ್ತು ಅವರೆಲ್ಲರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ. ಇವಾಗ ಕೆಲವೇ ಸಮಯದಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡಲಾಗುವುದು. ಅದಕ್ಕಿಂತ ಮುಂಚೆ ನಮ್ಮ ಸಂಸ್ಥಾಪಕರು ಮಕ್ಕಳನ್ನು ಕುರಿತು ಮತ್ತು ಈ ಕಾರ್ಯಕ್ರಮ ಕುರಿತು ಒಂದೆರಡು ಮಾತು ಕೇಳ್ಕೊಳ್ತೀವಿ. ಡ್ರಾಮಾ ಧಮಾಕದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿರ್ತಕ್ಕಂಥ ಗುಲ್ಬರ್ಗ ಜಿಲ್ಲೆಯ ಸಣ್ಣ ಮಕ್ಕಳ ಪಾಲಕರೇ, ಇವತ್ತಿನ ದಿನ ನಾವು ಮಾಡಬೇಕಂತ ಕಾರ್ಯಕ್ರಮಗಳನ್ನು ಕೈ ಹಾಕಿದಾಗ ಎಷ್ಟೋ ಅಡೆತಡೆಗಳು ಬರ್ತವೆ. ಆ ಅಡೆತಡೆಗಳನ್ನು ಬಂದದ್ದನ್ನು ಎಲ್ಲ ಪಾಲಕರು ನಮಗೆ ಸಹಕಾರ ನೀಡಿರೋದ್ರಿಂದ ಆ ಪಾಲಕರಿಗೆಲ್ಲರಿಗೂ ನಾನು ಶರಣಾರ್ಥಿಗಳು. ಯಾಕಂದರೆ ನಾವು ಒಂದು ರೀತಿಯಿಂದ
ಎಲ್ಲ ಒಳ್ಳೆಯವರು ಅಂತ ತಿಳ್ಕೊತೀವಿ, ಆದರೆ ಅದರಲ್ಲಿ ಕೆಟ್ಟ ಗುಣಗಳನ್ನು ಇರ್ತವಂತ ನಾನು ಇದೇ ಮೊದಲನೇ ಸಲ ತಿಳ್ಕೊಂಡದ್ದು. ಇದುವರೆಗೂ ಅಂಥವ್ರು ಯಾರು ಸಿಕ್ಕಿರಲಿಲ್ಲ. ಆದರೂ ಸಹ ನಮ್ಮ ಸ್ವಾಮಿಗಳು ಬಹಳ ಪ್ರಯತ್ನ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ನಾವು ಪ್ರಶಂಸೆ ಮಾಡಿದ್ರೂ ಕಮ್ಮಿನೇ. ನಾವು ದುಡ್ಡು ಮುಖ್ಯ ಅಲ್ಲ ಇದರಲ್ಲಿ. ತಾವು ಹಿಡಿದಂಥ ಕೆಲಸ ಯಶಸ್ವಿಯಾಗಿ ಮಾಡತಕ್ಕಂಥದ್ದು ಕೆಲಸಕ್ಕೆ ಯಾರಿಗೆ ಕೆಲಸಗಾರ ಅಂತಾರೆ. ಯಾರು ದುಡ್ಡಿಗಾಗಿ ಬಿಡ್ತಾರೆ ಅವರು ಏನು ಕೆಲಸ ಮಾಡೋದಿಲ್ಲ, ಬರೀ ಸುಳ್ಳು ಹೇಳಿ ಕಾಲ ಕಳೆದು ಹೋಗ್ತಾರೆ. ಆದರೆ ಅವರು ಹೋದ್ರೂ ಸಹ ಬಿಟ್ಟು ಹೋದ್ರೂ ಸಹ ಒಂದು ಛಲದಿಂದ ಗಂಡ ಹೆಂಡತಿ ಇಬ್ಬರೂ ಕೂಡಿ ನಮ್ಮ ಸೊಸೈಟಿಗೆ, ನಮ್ಮ ಸಂಸ್ಥೆಗೆ ಯಶಸ್ವಿಗೆ ಮುಖ್ಯ ಕಾರಣರು ಸ್ವಾಮಿಗಳು ಮತ್ತು ಗಂಡ ಹೆಂಡತಿಗೆ. ಈ ಸಂದರ್ಭದಲ್ಲಿ ನಮ್ಮ ಯಶಸ್ವಿಟಿಯಿಂದ, ನಮ್ಮ ಚಾನಲ್ನಿಂದ ಎಲ್ಲರಿಂದಲೂ ನಾನು ತಮ್ಮ ಪಾಲಕರಿಂದಲೂ ಅವರಿಗೆ ನಾನು ಶರಣಾರ್ಥಿಗಳನ್ನು ಕೇಳಿಕೊಳ್ತೇನೆ. ತಾವೆಲ್ಲ ಪಾಲಕರು ಎಷ್ಟೇ ತೊಂದರೆಗಳಾದ್ರೂ, ಸಾಯಂಕಾಲ ಮಳೆ ಬಂದ್ರೂ, ಮಳೆಯಲ್ಲಿ ನೋಯಿತು ಇಲ್ಲಿ ಕುಂದ್ರಲಕ್ಕೆ ವ್ಯವಸ್ಥೆ ಇಲ್ಲಕ್ಕೂ ತಾವು ಇದ್ದರಲ್ಲಿ ಕುಳಿತು ಮಕ್ಕಳಿಗೆ ತರಬೇತಿ ನೀಡುವಾಗ ತಾವೆಲ್ಲರೂ ಬೆಂಬಲಿಗರಾಗಿ ತಂದೆ ತಾಯಿಗಳು ಅವರಿಗೆ ಡ್ರೆಸ್ ಮಾಡಿಸೋದಾಗಲಿ, ಅಥವಾ ತಂದೆ ತಾಯಿಗಳೇ ಇಲ್ಲಿ ನೀರಿನ ಸೌಲಭ್ಯ ಇರಲಿಕ್ಕಿಲ್ಲ, ಕೆಲವೊಂದು ಸಲ ನಮ್ಮ ಕೆಲಸಗಾರರು ತಮಗೆ ಸಹಕಾರ ಕೊಡಲಿಕ್ಕಿಲ್ಲ, ಅಂಥವೆಲ್ಲ ಸಾಧನೆಗಳನ್ನು ಮಾಡಿ ಇದನ್ನು ಯಶಸ್ವಿ ಮಾಡಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ಶರಣಾರ್ಥಿಗಳನ್ನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇದು ಪ್ರಾರಂಭ ಇದೆ. ಈಗ ಕಲಾವಿದರು ಹೇಳಿದರು, ಇದು ಪ್ರಾರಂಭವಿದೆ. ಮುಂದೆ ಆಗ್ತಕ್ಕಂಥ ಕಾರ್ಯಕ್ರಮ ಈ ರೀತಿ ಮಾಡದಂತೆ ನಾವು ಎಚ್ಚರಿಸ್ತೀವಿ. ಇದು ಒಂದೇ ದಿನದ ಮಾತಲ್ಲ. ಆಮೇಲೆ ಡ್ಯಾನ್ಸ್ ಪ್ರಾರಂಭ ಮಾಡ್ತೀವಿ, ಆಮೇಲೆ ಹಾಡಿನ ಪ್ರಾರಂಭ ಮಾಡ್ತೀವಿ. ಈ ರೀತಿಯಿಂದ ಸಣ್ಣ ಮಕ್ಕಳ ಪ್ರತಿಭೆಗಳನ್ನು ಈ ಭಾಗದಿಂದ, ಕರ್ನಾಟಕ ಭಾಗದಿಂದ ನಾವು ಗುಲ್ಬರ್ಗದವರು ಸಹ ಈ ಥರ ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ ಇನ್ನು ಮುಂದಿನ ಪ್ರೋಗ್ರಾಮು ಸ್ವಾಮಿಗಳು ಯಾವ್ದು ಹಾಕತ್ತಾರೋ ಗೊತ್ತಿಲ್ಲ. ಆ ಸ್ವಾಮಿಗಳು ಹಾಕಿದಂಥ ಪ್ರೋಗ್ರಾಮ್ಗಳು ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ. ಅವರು ಯಶಸ್ವಿಯಾಗಿ ಮಾಡಲಿ, ಅವರಿಗೂ ದೇವರು ಒಳ್ಳೆಯದು ಮಾಡಲಿ, ಅವರಿಬ್ಬರು ಗಂಡ ಹೆಂಡತಿಗೆ ಆರೋಗ್ಯ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಎರಡು ಮಾತುಗಳನ್ನು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಶರಣಾರ್ಥಿಗಳು. ಬಹುಮಾನ ವಿತರಣೆ ಮಾಡೋದಕ್ಕೆ ದಯಾನಂದ್ ಪಾಟೀಲ್ ಸರ್ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊತೀನಿ. ನಿವೃತ್ತ ಆಯುಕ್ತರು, GDA ಕಲಬುರಗಿ ಅವರು. ನಿರ್ಣಯ ನಮ್ಮ ಕೈ ತಲುಪಿದೆ. ಈ ಡ್ರಾಮಾ ಧಮಕ ಫಿನಾಲೆಯ ವಿನ್ನರ್ ಯಾರಂತ ಹೇಳುವ ಸಮಯ. ಮೊದಲಿಗೆ ನಾವು ಥರ್ಡ್ ಪ್ಲೇಸ್ ತಗೊಂಡಿರುವಂಥ ವಿದ್ಯಾರ್ಥಿಗಳನ್ನ ಅನೌನ್ಸ್ ಮಾಡ್ತೀವಿ. ಈ ಡ್ರಾಮಾ ಧಮಕ ಜೂನಿಯರ್ಸ್ ಈ ಸೀಸನಿನ 3ನೇ ಬಹುಮಾನ ರಶ್ಮಿ ಬಿರೋದಾರ್. ಎಲ್ಲರೂ ಜೋರಾದ ಚಪ್ಪಾಳೆಗಳು. ದಯವಿಟ್ಟು ರಶ್ಮಿ ಬಿರೋದಾರ್ ವೇದಿಕೆಗೆ ಪ್ರೈಸ್ ಅನ್ನು ಸ್ವೀಕರಿಸಬೇಕಾಗಿ ವಿನಂತಿ. ದಯವಿಟ್ಟು ಇವರಿಗೆ ಜೋರಾದ ಚಪ್ಪಾಳೆ. ಈ ಸೀಸನ್ನಿನ 3ನೇ ಬಹುಮಾನ ಪಡೆದಿರುವಂತಹ ರಶ್ಮಿ ಬಿರೋದಾರರಿಗೆ ಅಭಿನಂದನೆಗಳು. ಈಗ ಮುಂದಿನ ಸಮಯ ಡ್ರಾಮಾ ಧಮಕ ಜೂನಿಯರ್ಸ್ನ 2ನೇ ಬಹುಮಾನ ಸೆಕೆಂಡ್ ಪ್ಲೇಸ್ ಯಾರಿಗಂತ ಹೇಳುವ ಸಮಯ. ಇದನ್ನ ನಮ್ಮ ಶಂಕರ್ ಕೋಡ್ಲ ಸರ್ ಅವರು ವಿಜೇತರ ಹೆಸರನ್ನು ಘೋಷಿಸಲಿದ್ದಾರೆ. ಪಾಟೀಲ್ ಅವರು ಜೋರಾಗಿ ಡ್ರಾಮಾ ಧಮಕದ 2ನೇ ಬಹುಮಾನ ಪಾಟೀಲ್ಗೆ ಚೋಟಾಗಿದ್ರು
ಬರ್ತಿದೆ ನೋಟಾಗಿದೆ. ಜೋರಾದ ಚಪ್ಪಾಳೆ, ಛೋಟ ಪಟಾಕಿ ಅಂತಲೇ ಕರೀಬೋದು. ತುಂಬಾ ಅದ್ಭುತವಾದ ಪ್ರತಿಭೆ. ಸ್ಟೇಜಿಗೆ ಬಂದ್ರೆ ಸಾಕು ಚಟ ಚಟ ಚಟವಾದ ಪಟಾಕಿ ಹೊಡಿತಾನೇ ಇರ್ತಾರೆ. ಆದಿತ್ಯ ಪಾಟೀಲ್ಗೆ ತುಂಬ ಹೃದಯದ ಅಭಿನಂದನೆಗಳು. ಇನ್ನೇನು ಈ ಫಿನಾಲೆಯ ಡ್ರಾಮಾ ಧಮಕ ಫಿನಾಲೆಯ ವಿನ್ನರ್ ಮೊದಲನೇ ಬಹುಮಾನ ಹೇಳುವಂತ ಸಮಯ. ಇದನ್ನು ಮೊದಲನೇ ಬಹುಮಾನ ವಿತರಣೆ ಆದ್ಮೇಲೆ ಈ ಫಿನಾಲೆಯಲ್ಲಿ ಭಾಗವಹಿಸಿರುವಂತ ಎಲ್ಲ ಪುಟಾಣಿಯರಿಗೂ ಬಹುಮಾನ ಇರ್ತದೆ, ಸರ್ಟಿಫಿಕೇಟ್ ಇರ್ತದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಯಾಕಂದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಮತ್ತೆ ತಾವೆಲ್ಲರೂ ಬರಬಹುದು, ಮತ್ತೆ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳ್ತಾ ಈಗ ಮೊದಲನೇ ಬಹುಮಾನದ ಘೋಷಣೆ ಮಾಡಲಿರುವರು. ಆತ್ಮೀಯರೇ, ಇಲ್ಲಿ ಪಾಲಕರೆಲ್ಲ ಇದ್ದೀರಿ, ಮುದ್ದು ಮಕ್ಕಳಿದ್ದೀರಿ. ಪ್ರೈಸ್ ಬಂದಿಲ್ಲ ಅಂತ ಹಿಂದೆ ಮುಂದೆ ನೋಡಬೇಡ್ರಿ. ಇದು ನಿಮಗೆ ಆರಂಭ. ಇಲ್ಲಿರದೇ ಇದ್ರೆ ನಿಮಗೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿಯೂ ಕೂಡ ಬಹುಮಾನ ಬರುವಂಗೆ ನಮ್ಮ ಈ ಶಾಂತವೀರವರು ಕಲಿಸಿಕೊಟ್ಟಿದ್ದಾರೆ ಮಕ್ಕಳಿಗೆ, ಮತ್ತು ಧೈರ್ಯವನ್ನು ತುಂಬಿದ್ದಾರೆ. ಮತ್ತು ಪಾಲಕರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅಷ್ಟೆಲ್ಲ ಕಷ್ಟಪಟ್ಟು ಮಕ್ಕಳನ್ನ ಇಲ್ಲಿಗೆ ತಂದು ಎಲ್ಲ ಮಾಡಿದಿರಿ. ಸೊ ಮೊಟ್ಟ ಮೊದಲನೆಯ ಪ್ರಥಮ ಬಹುಮಾನ ವಿಜೇತರಾದಂಥ ಶಿವಾಸ್ ಕ್ಯಾರೆಕ್ಟರ್, ಅವ್ರ ಹೆಸರು ಶಿವ ಕ್ಯಾರೆಕ್ಟರ್, ವೈಷ್ಣವಿ ವಿನ್ನರ್. ಮೊದಲನೇ ಬಹುಮಾನ ಹಾಗೂ ವಿನ್ನರ್ ವೈಷ್ಣವಿ ವಿನ್ನರ್ ವಿನೋದ್. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ. ಈ ಫಿನಾಲೆಯ ಮೊದಲನೇ ಬಹುಮಾನ ಪಡೆದುಕೊಂಡಂತ ವೈಷ್ಣವಿ ವಿನೋದ್ ಅವರಿಗೆ ಜೋರಾದ ಚಪ್ಪಾಳೆ. ಈ ಡ್ರಾಮಾ ಧಮಕ ಫಿನಾಲೆಯ ವಿನ್ನರ್ ವೈಷ್ಣವಿ ವಿನೋದ್ ಅವರಿಗೆ ಡ್ರಾಮಾ ಧಮಕ ಈ ಸೀಸನ್ ಇಂದ ಹಾಗೂ ಯಶಸ್ವಿ ಟಿವಿ ಅವರಿಂದ ನೀವು ಮನ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ತಮ್ಮೆಲ್ಲರಿಗೂ ಕೂಡ ಒಂದು ಕಿರು ಕಾಣಿಕೆಗಳುಂಟು. ಉಳಿದಂತ ವಿದ್ಯಾರ್ಥಿಗಳು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಾಗಿ ವಿನಂತಿ. ವಾಸು ಪಾಟೀಲ್, ಅನುಪ್ರಿಯಾ, ಅನುಶ್ರೀ ಭರತ್, ಅನುಶ್ರೀ ಭಾಗ್ಯವಂತ್, ಅಶ್ವಥ್ ರಾಜ್, ಅದಾದ್ಮೇಲೆ ಎಲ್ಲರೂ ವಾಸು ಪಾಟೀಲ್, ಅನುಪ್ರಿಯಾ, ನೆಕ್ಸ್ಟ್ ಅನುಶ್ರೀ ಭಾಗ್ಯವಂತ್, ಜೋರಾದ ಚಪ್ಪಾಳೆ. ಅನುಶ್ರೀ ಧೃತಿ ಕೋಡ್ಲಾ, ಧೃತಿ ನೆಕ್ಸ್ಟ್ ಅಶ್ವಥ್ ರಾಜ್, ನೆಕ್ಸ್ಟ್ ಸೃಜನ್,
ಸೃಜನ್, ನೆಕ್ಸ್ಟ್ ಮೇಲ್ಗಡೆ ಬರಬೇಕು. ಗಂಗೋತ್ರಿ ಮಠದವರು ತಾನಿಗೆ ವೇಕೋಡ್ಲ ಮಾತಾಡಿಸಿದ್ರೆ ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ಸ್ಫೂರ್ತಿ 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 ಪೇರೆಂಟ್ಸ್ ಇಲ್ಲಿವರೆಗೂ ಈ ಕಾರ್ಯಕ್ರಮ ನೆರವೇರಿತು. ಈಗ ಡ್ರಾಮಾ ಧಮಾಕ ಈ ಮೊದಲನೇ ಸೀಸನ್ಗೆ ಮುಕ್ತಾಯ ಹೇಳುವ ಸಮಯ. ಎಲ್ಲರೂ ಎಲ್ಲ ಪಾಲಕರಿಗೂ ಕೂಡ ತಮ್ಮ ಮಕ್ಕಳನ್ನು ನೀವು ಕಳುಹಿಸಿ ಡ್ರಾಮಾ ಧಮಾಕ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ತಾವೆಲ್ಲರೂ ಸಹಕರಿಸಿದಿರಿ. ತಮ್ಮೆಲ್ಲರಿಗೂ ಕೂಡ ಯಶಸ್ವಿ ಟಿವಿ ಹಾಗೂ ಜೈಬಿನ್ ಟಿವಿ EVS ಮೀಡಿಯಾ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಎಲ್ಲ ಹುಡುಗರು ವೇದಿಕೆ ಮೇಲೆ ಬರಬೇಕು. ಮೊದಲನೇ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಎಲ್ಲರೂ ತಗೊಂಡಿದ್ದಾರೆ. ಜೊತೆಗೆ ಸಮಾಧಾನಕರ ಬಹುಮಾನವನ್ನು ಪಡೆದಿರುವಂತ ಎಲ್ಲ ವಿದ್ಯಾರ್ಥಿಗಳು ಮೇಲ್ಗಡೆ ಬರಬೇಕು. ಒಂದು ಫೋಟೋ ಸೆಕ್ಷನ್ ಆಗಲಿದೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಮೇಲ್ಗಡೆ ಬರಬೇಕು. ಮಿಷನ್ ಅನ್ನು ಬಹಳಷ್ಟು ತಾಳಕೊಂಡಿದ್ದಾರೆ. ಕೆಳಗಿಡ್ಕೊಳ್ಳಿ, ಪ್ರೈಸ್ ಅನ್ನು ಕೆಳಗಿಡ್ಕೊಳ್ಳಿ. ಇವತ್ತಿನ ಸೀಸನ್ ಇಲ್ಲಿಗೆ ಮುಕ್ತಾಯ. ಮುಂದಿನ ಸೀಸನ್ಗೆ ಭೇಟಿಯಾಗೋಣ. ಎಲ್ಲರೂ ಒಂದ್ಸರಿ ಹೇಳಿ 1 2 3 ಸ್ಟಾರ್ಟ್. ಡ್ರಾಮಾ ಧಮಾಕ ಮುಂದೆ ನಮ್ದೇ ಹವ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಡ್ರಾಮಾ ಧಮಾಕ ಜೂನಿಯರ್ಸ್ ಇನ್ನು